ಕ್ಷೇತ್ರ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಇವತ್ತು ಒಂದು ಅದ್ಭುತವಾದಂಥ ಒಂದು ಶಕ್ತಿ ಕೇಂದ್ರವಾಗಿ ಇವತ್ತು ಬೆಂಗಳೂರಿನಿಂದ ಹೊರವಲಯದಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನದ ಮಹಿಮೆಯನ್ನು ತೋರಿಸುವಂಥ ಈ ಒಂದು ಕ್ಷೇತ್ರ ದರ್ಶನದಲ್ಲಿ ಒಂದು ಪ್ರಯತ್ನ ಮಾಡ್ತೀವಿ. ನಾವೀಗ ಹೊಸಕೋಟೆ ಸರ್ಕಲ್ನಲ್ಲಿ ಇರುವಂಥದ್ದು. ಹೊಸಕೋಟೆಯಿಂದ ಕಂಬಳಿಪುರಕ್ಕೆ ಹೋಗುವಂಥ ಈ ಒಂದು ರಸ್ತೆ ಕೇವಲ 9 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಭಕ್ತರಿಗೆ ಇಲ್ಲಿ ಬಸ್ನ ವ್ಯವಸ್ಥೆ ಮತ್ತು ಆಟೋ ವ್ಯವಸ್ಥೆ ಕೂಡ ಇರುವಂಥದ್ದು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಂದ ಕಂಬಳಿಪುರ ಎಷ್ಟು ಕಿಲೋಮೀಟರ್ ಸರ್? 9 ಕಿಲೋಮೀಟರ್ ಬರುತ್ತೆ. ಕಾಟೇರಮ್ಮ ದೇವಸ್ಥಾನಕ್ಕೆ ಅಮಾವಾಸ್ಯೆ ಇವತ್ತು ತುಂಬಾ ಜನ ಬರ್ತಾರೆ. ಒಬ್ಬರಿಗೆ ಎಷ್ಟು ತಗೊಳ್ತೀರಿ? 50 ರೂಪಾಯಿ. 50. ಅದ್ರ ಮೇಲೆ ಎಕ್ಸ್ಟ್ರಾ ಇಲ್ಲ ಸರ್, ಮೀಟರ್ ಮೇಲೆ ಎಕ್ಸ್ಟ್ರಾ? ಮೀಟ್ರ್ ಏನಿಲ್ಲ, ನಾರ್ಮಲ್ ಆಗಿ ಸೀಟು ಶೇರಿಂಗ್. ಒಂದು ಸೀಟಿಗೆ 50. ಹೌದು. ಎಕ್ಸ್ಟ್ರಾ ಭಕ್ತರಿಂದ ಕಿತ್ಕೊಳ್ತೀರಂತೆ? ಹೆಂಗೆ ಸರ್ ಭಕ್ತರ ಹತ್ರ ಕಿತ್ಕೊಳಕ್ಕಾಗತ್ತೆ? ಬಸ್ ಸಿಗ್ಲಿಲ್ಲ, ದಾರಿ ಇಲ್ಲ. ಅರ್ಥ ಆಯ್ತಾ? ಇದನ್ನೇ ಪ್ರತಿನಿತ್ಯ ಆಟೋನೇ ಬಳಸೋದು ಜನರು. ಆಟೋ ಬಿಟ್ರೆ ಏನ್ ದಾರಿ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಏನಂದ್ರೆ ದೇವಸ್ಥಾನಕ್ಕೆ ಬರೋ ಭಕ್ತರನ್ನ ಕಿತ್ಕೊಂತಾರಂತೆ. ಅದನ್ನೇ ನೀವು ಇವಾಗ ಬಂದಿದ್ರಲ್ಲ, ರಿಯಾಲಿಟಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ಶೇರ್ ಅಲ್ಲಿ ಹೋಗೋದು, ಯಾರು ಬಾಡಿಗೆ ಕೊಟ್ಟು ಹೋಗಲ್ಲ. ನೀವು ಬಾಡಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹೋಗಿ ಬಿಟ್ಟು ಡ್ರಾಪ್ ಮಾಡಿದ್ರೆ ಮತ್ತೆ ಪಿಕಪ್ ಇರಲ್ಲ. ಹಳ್ಳಿ ಅದು, ಕಾಡು ಪ್ರದೇಶ. ಅರ್ಥ ಆಯ್ತಾ? ಇಲ್ಲಿ ಬಂದು ನಿಮ್ಗೆ ಯಾರೋ ಬೇರೆ ರೀತಿ ಹೇಳಿರ್ಬೋದೇನೋ, ಲೂಟಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ. ಅಲ್ಲಿನ ಚಾರ್ಜಸ್ ಬಂದು ನೀವು ಹೋಗಿ ಬಿಡಬೇಕು ಅಂದ್ರೆ 300 ತಗೋತಾರೆ. ಬಟ್ ಇಲ್ಲಿ ನಾವು 4 ಸೀಟ್ಸ್ 4 ಜನ ಕರ್ಕೊಂಡು 200 ಹೋಗ್ತೀವಿ. ಯಾಕೆ ಹೇಳಿ? 50 ರೂಪಾಯಿ ಆಯ್ತು. 4 ಜನ ಕರ್ಕೊಂಡು 200 ರೂಪಾಯಿಗೆ ಹೋಗ್ತೀವಿ. ಅಲ್ಲೋಗಿ ಬಿಟ್ಟು ಬರ್ಬೇಕಲ್ಲ ನಾವು, ಖಾಲಿ ಬರ್ಬೇಕು. 9-18 ಕಿಲೋಮೀಟರ್ ಅದ ಅಪ್ ಅಂಡ್ ಡೌನ್. 200 ರೂಪಾಯಿ ಬಾಡಿಗೆಗೆ ನಾವು ಹೋಗೋದು ಅಲ್ಲಿಂದ. ಅರ್ಥ ಆಯ್ತಾ? ಯಾರೋ ಲೂಟಿ ಮಾಡ್ತಾರೆ ಹಂಗೇನಾರು ನಿಮ್ಗೆ ಹೇಳಿರ್ಬೋದೇನೋ. ಸಾಧ್ಯ ಇಲ್ಲ. ಬೇಕಾದ್ರೆ ಕೂತ್ಕೊಳ್ಳಿ, ನಮ್ಮ ಗಾಡಿಯಲ್ಲೇ ಕೂತ್ಕೊಳ್ಳಿ. ಒಂದ್ಸತಿ ಟ್ರಾವೆಲ್ ಅಲ್ಲಿ ಗಂಟ ಹೋಗ್ಬಿಟ್ಟು ಮತ್ತೆ ಬಂದು ನೀವೇ ಇದ್ರಲ್ಲಿ ಏನು ಹೇಳ್ತೀರೋ ಹೇಳ್ರಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಏನು ಕಂಬಳಿಪುರ ಅಂದ್ರೆ ನಾವು ಹೊಸಕೋಟೆ ಭಾಗದಲ್ಲಿ ಇರುವಂಥದ್ದು. ಹೊಸಕೋಟೆಯಿಂದ ಈ ಒಂದು ಆಟೋ ಸ್ಟ್ಯಾಂಡ್ ಏನು ಕಂಬಳಿಪುರಕ್ಕೆ ಹೋಗುತ್ತೆ, ಅಂದ್ರೆ ಏನು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿಂದ ಸುಮಾರು 9 ಕಿಲೋಮೀಟರ್ ಇದೆ. ಇಲ್ಲಿ ಇರುವಂಥ ಎಲ್ಲ ಆಟೋ ಡ್ರೈವರ್ ಹೇಳ್ತಾ ಇರುವಂಥದ್ದು, ಇಲ್ಲಿ ಬರುವಂಥ ಭಕ್ತರಿಂದ ಯಾವುದೇ ಕಾರಣಕ್ಕೂ ಸುಲಿಗೆ ಮಾಡೋದಿಲ್ಲ. ಅಲ್ಲಿಗೆ ಒಂದು ಕ್ಲಾರಿಫೈ ಆಯಿತು, ಯಾವ ಆಟೋದವರು ಕೂಡ ಇಲ್ಲಿಂದ ಬರುವಂಥ ಭಕ್ತರಿಂದ ಸುಲಿಗೆ ಮಾಡೋದಿಲ್ಲ. ದಿಢೀರಂತ ದೇವಸ್ಥಾನ ಬೆಳೆದಿಲ್ಲ ಕಣ್ರಿ. ನಮ್ಮ ಹಿಂದೂ ದೇವಾಲಯಗಳು ಬೆಳೆದ್ರೆ ಏನಂತೆ, ಲಕ್ಷಾಂತರ ಜನ ಇವತ್ತು, ಅದರಲ್ಲೂ ಏನು ಅಮಾವಾಸ್ಯೆ ಬೇರೆ ಇದೆ, ಸಾವಿರಾರು ಜನ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೊ ಈ ದೇವಸ್ಥಾನದ ಬೆಳವಣಿಗೆ ನೋಡಿ ಕೆಲವರಿಗೆ ಕಣ್ಣುರಿ ಬಂದಿರಬಹುದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.